ಭಾರತದ ಜನಪದ ನೃತ್ಯಗಳು ಅಂದ್ರೆ ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಭಿನ್ನವಾದಂಥ ಕಲೆ, ಸಾಹಿತ್ಯ, ಕ್ರೀಡೆ, ಜನಾಂಗ, ಆಹಾರ, ಉಡುಗೆ, ತೊಡುಗೆ ಇವುಗಳೆಲ್ಲವನ್ನು ಹೊಂದಿರುವುದು ಭಾರತ. ಅದಕ್ಕೆ ಭಾರತವನ್ನು ಇಟ್ ಈಸ್ ಎನ್ ಮೆಲ್ಟಿಂಗ್ ಪಾಟ್ ಅಥವಾ ಒಂದು ಕರಗಿಸುವ ಮೂಸೆ ಅಂತೇಳಿ ನೆಹರು ಅವರು ಕರೆದಾರ. ಅಂದ್ರೆ ಭಾರತ ಹಲವು ವೈವಿಧ್ಯಮಯವಾದ ಸಾಂಸ್ಕೃತಿಕ ಲಕ್ಷಣಗಳನ್ನು ಹೊಂದ್ಯದ. ಆದ್ದರಿಂದ ಭಾರತ ಒಂದು ಕರಗಿಸುವ ಮೂಸೆ ಅಂತೇಳಿ ಕರೆದವರು ಜವಾಹರ್ಲಾಲ್ ನೆಹರು. ನಾವು ಈ ಜನಪದ ನೃತ್ಯಗಳನ್ನು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಅಧ್ಯಯನ ಮಾಡುವಾಗ ನಂಬರ್ 1ನೇದ್ದು ರಾಜ್ಯವಾರು ಅವುಗಳನ್ನು ಆಯ್ಕೆ ಮಾಡ್ಕೋಬೇಕು. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರುವುದನ್ನು ಒಂದು ಗುಂಪು ಮಾಡ್ಕೊಳ್ಳೋದು. ಒಂದು ರಾಜ್ಯದ ಮ್ಯಾಗ ಒಂದು 5, 4, 3 ಇರ್ತಾವ ಸರ್. ಎರಡನೆಯದ್ದು ಒಂದು ಸಲ ಆ ನೃತ್ಯದ ವಿಜುವಲೈಸ್ ಅಂದ್ರೆ ಆ ನೃತ್ಯ ಹೆಂಗ್ ಮಾಡ್ತಾರ ಅನ್ನೋದು ಒಂದ್ಸಲ ಅಬ್ಸರ್ವ್ ಮಾಡ್ಬೇಕು. ಕೆಲವೊಂದ್ಸಲ ಬರೀ ಓದೋನ ನೆನಪುಳಲ್ಲ, ಆ ದೃಶ್ಯಾವಳಿಗಳನ್ನು ನೋಡಿದೆವು ಅಂದ್ರೆ ಜಲ್ದಿ ನೆನಪರ್ತದೆ ಎಕ್ಸಾಮ್ದಾಗ. ಹಾಗಾಗಿ ರಾಜ್ಯವಾರು ಜನಪದ ನೃತ್ಯಗಳು 1ನೇ ಕಾನ್ಸೆಪ್ಟ. ಆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ಪೂರಕ ಮಾಹಿತಿ ಏನಾದರೂ ಇದ್ರು ಅದ್ರಾಗ ಹೇಳಿರ್ತೀನಿ, ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಸರ್. ಎಕ್ಸಾಮ್ ಯಾವುದಕ್ಕೆ ಕೇಳ್ಯಾರ ಅನ್ನೋದನ್ನು ಕೊಟ್ಟಿರ್ತೀನಿ. ವಿಲಾಸಿ ನಾಟ್ಯಂ ಮತ್ತು ವೀರನಾಟ್ಯಂ ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದ ನೃತ್ಯಗಳು ಆಗಿವೆ ಅಂತ ಕೇಳ್ಯಾರ. ವಿಲಾಸಿ ನಾಟ್ಯಂ ಮತ್ತು ವೀರನಾಟ್ಯಮ್ಮ ಈ ಎರಡೂ ನೃತ್ಯಗಳು ಯಾವ ರಾಜ್ಯಕ್ಕೆ ಸಂಬಂಧಿಸಿವಿ ಎಂದಕ್ರ ಸ್ವಲ್ಪ ನಾವು ಎಕ್ಸಾಮ್ದಾಗ ಕುರ್ತಕ್ರ ಏನ್ ಮಾಡ್ತೀವಿ, ವಿಲಾಸಿ ನಾಟ್ಯಮ್ಮ ವೀರನಾಟ್ಯಮ್ಮ ಮುಂದೆ ಏನೋ ಒಂದು ಅಂದೇ ಬಿಡ್ತೀವಿ ಭರತನಾಟ್ಯಂ ಅಂತ ಹೇಳಿ. ಭರತನಾಟ್ಯಮ್ಮೇ ಬೇರೆ, ವಿಲಾಸಿ ನಾಟ್ಯಂ ವೀರನಾಟ್ಯಮ್ಮೇ ಬೇರೆ. ಈ ಎರಡೂ ನೃತ್ಯಗಳು ಇಲ್ಲದಾವ್ ನೋಡ್ರಿ. ಇದು ಆಂಧ್ರ ಪ್ರದೇಶದ ನೃತ್ಯದ ಪ್ರಕಾರವಾಗಿದೆ. ಹಾಗಾದರೆ ಭರತನಾಟ್ಯಂ ನೃತ್ಯ ಎಲ್ಲದ ಅಂದ್ರ ಇದು ಜನಪದದಾಗ ಬರಲ್ಲ, ಕ್ಲಾಸಿಕಲ್ ಡ್ಯಾನ್ಸ್ದಾಗ ಬರ್ತದೆ ತಮಿಳ್ನಾಡು. ಈ ಭರತನಾಟ್ಯಂ ನೃತ್ಯದ ಮ್ಯಾಗ UPSC ಒಂದು ಕ್ವಶನ್ ಕೇಳಿದ್ರು, ಇದು ಕುಣಿತವಾಗಿದೆ, ಸಿಂಗಲ್ ಡ್ಯಾನ್ಸ್, ಸೋಲೋ ನೃತ್ಯದ ಪ್ರಕಾರವಾಗಿದೆ. ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಕರ್ನಾಟಕದ ಒಂದು ಪ್ರಮುಖವಾದಂಥ ಜನಪದ ನೃತ್ಯ ಯಾವುದು ಅಂತ ಕೇಳ್ತಾರೆ, ಯಕ್ಷಗಾನ. ಈ ಯಕ್ಷಗಾನ ಕರ್ನಾಟಕದ ಪ್ರಮುಖವಾದ ಜನಪದ ನೃತ್ಯದ ಪ್ರಕಾರ. ಇದು ಎಲ್ಲದ? ಕರ್ನಾಟಕದ ಕರ್ನಾಟಕದ ಏನಂದ್ರೆ ಕೋಸ್ಟಲ್ ಏರಿಯಾದೊಳಗೆ ಈ ನೃತ್ಯದ ಪ್ರಕಾರ ಹೆಚ್ಚಿಗೆ ಅದ. ಅದರೊಳಗೆ ವಿಶೇಷವಾಗಿ ತುಳುನಾಡಿನ ಸಾಂಪ್ರದಾಯಿಕ ನೃತ್ಯಗಳಲ್ಲಿ ಇದನ್ನು ಒಂದು. ಹಾಗಾಗಿ ಯಕ್ಷಗಾನ ಎನ್ನುವುದು ಇದು ಏನದಂದ್ರೆ ಕರಾವಳಿ ತೀರದಲ್ಲಿ, ಕರ್ನಾಟಕದ ಕರಾವಳಿ ತೀರದ ನೃತ್ಯವಾಗಿದೆ. ಒಂದು ಕಾನ್ಸೆಪ್ಟ್. ಎರಡನೆಯದ್ದು ಏನದಂದ್ರೆ ಇದ್ರ ಮ್ಯಾಗ ಏನೋ ಒಂದು ಕ್ವಶನ್ ಏನ್ ಬಂದಿತ್ತು ಅಂದ್ರ ಪ್ರಮುಖವಾಗಿ 2 ಪ್ರಕಾರಗಳು ಇವೆ. ಹಾಗಾದರೆ 2 ಪ್ರಕಾರದ ಏನದಂದ್ರೆ ಯಕ್ಷಗಾನದ ಪ್ರಕಾರಗಳು ಅದಾವ. ಕೆರೆಮನೆ ಶಂಭು ಹೆಗಡೆ ಇವರು ಪ್ರಮುಖವಾದಂತಹ ಈ ನೃತ್ಯದ ಪ್ರಸಿದ್ಧ ವ್ಯಕ್ತಿಗಳು. ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ದು. ಕೆರೆಮನೆ ಶಂಭು ಹೆಗಡೆ ಎನ್ನುವವರು ಏನಂದ್ರೆ ಯಕ್ಷಗಾನ ನೃತ್ಯದ ಪ್ರಸಿದ್ಧ ನೃತ್ಯಗಾರರು. ಹಾಗಾದರೆ ಯಕ್ಷಗಾನದ 2 ನೃತ್ಯದ ಪ್ರಕಾರಗಳು ಯಾವುವು? ತಾವು ಕಾಮೆಂಟ್ಸ್ ಬಾಕ್ಸ್ ನ ಆನ್ಸರ್ ಹಾಕ್ಬೇಕು ಸರ್. ಇನ್ನ ಕೇರಳದಲ್ಲಿ ಏನದಂದ್ರ ಪ್ರಮುಖವಾದ ನೃತ್ಯ ಯಾವುದು ಅಂದ್ರ ಒಂದು ಏನದಂದ್ರ ಕಥಕಳಿ. ಎರಡನೆಯದು ಏನದಂದ್ರ ಮೋಹಿನಿಯಟ್ಟಂ. ಮೋಹಿನಿಯಟ್ಟಂ. ಆದರೆ ಇವು 2 ಜನಪದ ನೃತ್ಯಗಳು ಆಗಲ್ಲ, ಇವು 2 ಶಾಸ್ತ್ರೀಯ ನೃತ್ಯಗಳು, ಕ್ಲಾಸಿಕಲ್ ಡ್ಯಾನ್ಸಸ್. ಭಾರತದಲ್ಲಿ ಒಟ್ಟು ಶಾಸ್ತ್ರೀಯ ನೃತ್ಯಗಳ ಪ್ರಕಾರಗಳು ಎಷ್ಟದವ ಅಂದ್ರೆ 8 ಅದಾವ ಸರ. ಆ 8 ಶಾಸ್ತ್ರೀಯ ನೃತ್ಯಗಳಲ್ಲಿ ಪ್ರಕಾರಗಳು ಯಾವ್ಯಾವ ಅಂದ್ರ ಕೇರಳದೊಳಗೆ 2 ಅದಾವ. ಯಾವ ಅಂದ್ರ ಕಥಕಳಿ, ಮೋಹಿನಿಯಟ್ಟಂ ತಮಿಳುನಾಡಿನಲ್ಲಿ, ಭರತನಾಟ್ಯಮ್ಮ, ಕುಚಿಪುಡಿ ಆಂಧ್ರ ಪ್ರದೇಶ, ಒಡಿಸ್ಸಿ ಒಡಿಸ್ಸಾ, ಮಣಿಪುರ ಮಣಿಪುರಿ, ಅಸ್ಸಾಮ ಸತ್ರಿಯ, ನೆಕ್ಸ್ಟ್ ಉತ್ತರ ಪ್ರದೇಶ ಕಥಕ್. ಈ ರೀತಿ ಅದಾವ. ಇನ್ನ ಭಾಮಾ ಕಲಾಪಂ ಎಂಬುವುದು ಯಾವ ಭಾರತೀಯ ಶಾಸ್ತ್ರೀಯ ನೃತ್ಯದ ಪ್ರಕಾರವಾಗಿದೆ? ಇಲ್ಲಿ ಒಳಗನು ಭಾಮಾ ಕಲಾಪಂ
ಇದೆ ಸತ್ಯಭಾಮ ಅಂತ ಹೇಳಿ ಆ ಭಾಮಾ ಕಲಾಪಂ. ಇದು ಏನಂದ್ರ ಕುಚಿಪುಡಿ ಎನ್ನುವ ನೃತ್ಯದ ಒಂದು ಪ್ರಕಾರವಾಗಿದೆ. ಇದು ಎಲ್ಲಿ ಬರುತ್ತದೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಬರುತ್ತದೆ. ಹಾಗಾದರೆ ಮೋಹಿನಿ ಅಟ್ಟಂ ನೃತ್ಯ ಯಾವ ರಾಜ್ಯದ್ದು? ಕೇರಳ. ವಾಲ್. ಎರಡನೆಯದ್ದು ಸತ್ರಿಯ ಎಲ್ಲಿ ಬರುತ್ತದೆ? ಅಸ್ಸಾಂ. ಒಂದು SSC ಕ್ವಶನ್ ಕೇಳಿತು. ಕೇರಳ ರಾಜ್ಯದಾಗ ಇರೋದೇ 2 ನೃತ್ಯ ಅದಾವ ಕ್ಲಾಸಿಕಲ್ ಡ್ಯಾನ್ಸಸ್. ಒಂದು ಏನಂದ್ರೆ ಮೋಹಿನಿ ಅಟ್ಟಮ್ಮ, ಎರಡನೆಯದ್ದು ಏನಂದ್ರ ಕಥಕಳಿ. ಆ 2 ಡ್ಯಾನ್ಸ್ಗಳದಾಗ ನಾವು ಅದರ ಫೋಟೋ ನೋಡಿದ್ರೆ ಮಾತ್ರ ಆನ್ಸರ್ ಹೇಳಕ್ ಬರ್ತದೆ ಸರ್. ಬಿಳಿ ಸಾರಿಯನ್ನು ಧರಿಸಿರಬೇಕು ನೃತ್ಯಗಾರರು. ಅದಕ್ಕೆ ಗೋಲ್ಡನ್ ಕಲರದ್ದು ಬಾರ್ಡರ್ ಆಗಿರಬೇಕು. ಆ ನೃತ್ಯಗಾರತಿ ಬಿಳಿ ಸಾರಿಯನ್ನು ಧರಿಸಿರಬೇಕು. ಸಾರಿಯ ಬದಿ ಅಥವಾ ಬಾರ್ಡರ್ ಗೋಲ್ಡನ್ ಬಣ್ಣವನ್ನು ಹೊಂದಿರಬೇಕು. ಚಿನ್ನದ ಬಣ್ಣದ ಸಾರಿಯನ್ನು ಹೊಂದಿರಬೇಕು. ಹಾಗಾದರೆ ಯಾವ ನೃತ್ಯದಲ್ಲಿ ಇದು ಕಂಡೀಷನ್ ಅದ ಅಂತ ಕೇಳ್ತಾರ. ಬಿಳಿ ಬಣ್ಣದ ಸಾರಿ ಮತ್ತು ಚಿನ್ನದ ಬದಿಯನ್ನು ಹೊಂದಿರುವ, ಚಿನ್ನದ ಬಣ್ಣದ ಬದಿಯನ್ನು ಹೊಂದಿರುವ ಸಾರಿ ಧರಿಸಿ ನೃತ್ಯ ಮಾಡುವ ಕೇರಳದ ನೃತ್ಯದ ಪ್ರಕಾರ ಯಾವುದು? ತಾವು ಆನ್ಸರ್ ಮಾಡಿಸಲ್ಲ. ನೆಕ್ಸ್ಟ್, ಒಡಿಸ್ಸಾ ರಾಜ್ಯದ ನೃತ್ಯ ಯಾವುದು ಅಂದ್ರೆ ಒಡಿಸ್ಸಿ. ಇದು ಒಡಿಸ್ಸಾ ರಾಜ್ಯದ ನೃತ್ಯವಾಗಿದೆ. ಇದು ಇಷ್ಟು ನಮಗೆ ಇದರ ಬಗ್ಗೆ ಗೊತ್ತಿರಬೇಕು. ವೀರನಾಟ್ಯಂ ಇದು ಎಲ್ಲಿದು ಒಂದು ನೃತ್ಯದ ಪ್ರಕಾರವಾಗಿದೆ ಅಂದ್ರೆ ಆಂಧ್ರ ಪ್ರದೇಶ್. ಹಾಗಾದರೆ ತಮಿಳುನಾಡಿನಲ್ಲಿ ಒಂದು ಬರ್ತದೆ ಜಲ್ಲಿಕಟ್ಟು ಅಂತ ಹೇಳಿ. ಜಲ್ಲಿಕಟ್ಟು ಅಂದ್ರೆ ಏನು ಅಂತ ಕೇಳ್ತಾರ? ಗೂಳಿಯ ಓಟ. ಹಾಗಾದ್ರೆ ಇದು ಯಾವ ಟೈಮ್ದೊಳಗ ಆಚರಣೆ ಮಾಡ್ತಾರ ಗೂಳಿಯ ಓಟ ಅನ್ನೋದು ಕೇಳ್ತಾರಂದ್ರ ಇದಕ್ಕೆ ಸ್ಪಷ್ಟವಾಗಿ ಪೊಂಗಲ್ ಎನ್ನುವ ಹಬ್ಬದಲ್ಲಿ ಆಚರಣೆ ಮಾಡುತ್ತಾರೆ. ಪೊಂಗಲ್ ಹಬ್ಬ. ಇದು SSC ಪ್ರೀವಿಯಸ್ ಕ್ವಶನ್. ನೆಕ್ಸ್ಟ್, ಆಂಧ್ರ ಪ್ರದೇಶದ ಬುಡಕಟ್ಟು ಜನಾಂಗದವರು ಬಳಸುವ ಡಪ್ಪು ಎನ್ನುವ ನೃತ್ಯನೇ ಅದ ಡಪ್ಪು ಅಂತ ಹೇಳಿ. ಅದರಲ್ಲಿ ಕೆಳಗಿನ ಯಾವ ಪ್ರಕಾರದ ವಾದ್ಯಗಳನ್ನು ಬಳಸಲಾಗುವುದಿಲ್ಲ? ಡಪ್ಪು ನೃತ್ಯದಲ್ಲಿ ತಬಲಾ ಬಳಸ್ತಾರ, ಹಾರ್ಮೋನಿಯಂ ಬಳಸ್ತಾರ, ಡಪ್ಪುನೇ ಬಳಸ್ತಾರ. ಡಪ್ಪು ಅಂದ್ರೆ ಹಲಿಗೆ. ಆದರೆ ತಾನ್ಪುರ ಬಳಸುವುದಿಲ್ಲ. ತಾನ್ಪುರ ಅಂದ್ರೆ ಹಿಂಗಿರ್ತದ ವೀಣೆಯ ತರ. ಹಾಗಾಗಿ ಇದು ತಂತಿಯ ವಾದ್ಯವಾಗಿದೆ. ತಾನ್ಪುರ ಎನ್ನುವ ವಾದ್ಯ ಯಾವ ನೃತ್ಯದಲ್ಲಿ ಬಳಸುವುದಿಲ್ಲ? ಡಪ್ಪು ಎನ್ನುವ ನೃತ್ಯದಲ್ಲಿ ಬಳಸುವುದಿಲ್ಲ. ಇದನ್ನು ಕ್ವಶನ್ ಕೇಳಿದ್ದೀರಿ ಪ್ರೀವಿಯಸ್. ನೆಕ್ಸ್ಟ್, ಲಂಬಾಡಿ ಭಾರತದ ಯಾವ ರಾಜ್ಯದ ನೃತ್ಯವಾಗಿದೆ? ಇಲ್ಲಿ ಆಪ್ಷನ್ ಒಳಗ ಕರ್ನಾಟಕನೂ ಅದ. ಸರ್, ಬಂಜಾರ ಸಮುದಾಯದವರು ಭಾರತದಾದ್ಯಂತನೂ ಅದಾರ. ಆದರೆ ಆ ನೃತ್ಯಕ್ಕೆ ವಿಶೇಷವಾದ ಮೆರುಗು, ಆಕರ್ಷಣೆ, ಗೌರವ ಅಥವಾ ಏನದಂದ್ರ ಅದಕ್ಕೊಂದು ತನ್ನದೇ ಆದಂತ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದು ಆಂಧ್ರ ಪ್ರದೇಶದ ಜಾಸ್ತಿ ಅದ. ಹಾಗಾಗಿ ನಾವೇನಂದ್ರ ಲಂಬಾಡಿ ಎನ್ನುವ ನೃತ್ಯ ಬಹಳ ಏನದಂದ್ರೆ ಯಾವ ರಾಜ್ಯಕ್ಕೆ ಆದ್ಯತೆ ಕೊಡಬೇಕು ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಅದನ್ನು ಬಹಳ ಹವ್ಯಾಸಯುತವಾಗಿ ಅಲ್ಲಿ ಆ ನೃತ್ಯವನ್ನ ಸರ್ಕಾರದ ದೃಷ್ಟಿಕೋನದಿಂದನೇ ಇದರ ಆಚರಣೆಗೆ ಒಂದು ಪ್ರೋತ್ಸಾಹ ಅದ. ನೆಕ್ಸ್ಟ್, ಅಸ್ಸಾಮದಲ್ಲಿ ಒಂದು ನೃತ್ಯದ ಸುಗ್ಗಿಯ ಹಬ್ಬ, ಅದರ ಹೆಸರು ಏನಂತೀವಿ ಅಂದ್ರೆ ಬಿಹು. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಭೂತಾರಾಧನೆ ಆಚರಿಸಲಾಗುತ್ತದೆ ಅಂತ ಕೇಳ್ತಾರೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಭೂತಾರಾಧನೆ ಎನ್ನುವುದನ್ನ ಆಚರಿಸುವರು? ಇದು ತಾವು ಆನ್ಸರ್ ಮಾಡ್ಬೇಕು ಸರ್. ನೆಕ್ಸ್ಟ್, ದೀಮ್ಸಾ ಎನ್ನುವ ನೃತ್ಯ ಎಲ್ಲಿ ಕಂಡು ಬರುತ್ತದೆ? ದೀಮ್ಸಾ ಎನ್ನುವ ನೃತ್ಯವೂ ಸಹ ಆಂಧ್ರ ಪ್ರದೇಶದೊಳಗನೆ ಕಂಡು ಬರುತ್ತದೆ. ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಒಂದು ಜೋಕ್ಸ್ ಹೇಳ್ತಾರ, ಅದಕ್ಕೆ ಹೆಸರು ತಮಾಷಾ ಅಂತ ಹೇಳಿ ಅದ. ತಮಾಷಾ ಎನ್ನುವುದು ಮಹಾರಾಷ್ಟ್ರದಲ್ಲಿ ಅದ. ಕರ್ನಾಟಕದಲ್ಲಿ ಡೊಳ್ಳು ಕುಣಿತ ಅಂತ ಹೇಳಿ ಅದ. ಡೊಳ್ಳು ಕುಣಿತ. ಈ ಡೊಳ್ಳು ಬಡಿಲಿಕ್ಕ ಒಂದು ಕಟ್ಟಿಗೆ ಇರ್ತದ ಸೈಡಿಗೆ. KPSC ಕನ್ನಡದೊಳಗೆ ಕೇಳಿದ್ರ ಅದು. ಡೊಳ್ಳು ಬಡಿಲಿಕ್ಕ ಸೈಡಿಗೆ ಒಂದು ಕಟ್ಟಿಗೆ ಇರ್ತಲ್ಲ, ಅದಕ್ಕೆ ಏನಂತಾರ ಅಂತ ಹೇಳಿ ಗುಣಿ ಎಂದು ಕರೆಯುತ್ತಾರೆ.
ಡೊಳ್ಳನ್ನು ಬಡಿಯಲಿಕ್ಕೆ ಬಳಸುವ ಗುಣಿ ಅಂತೇಳಿ ಕರೀತಾರೆ. ಅದಕ್ಕೆ ಸ್ಪಷ್ಟವಾದ ಪದ ಎಲ್ಲ ಅಂದ್ರೆ ಇತರ ಬಗ್ಗೆ ನಮಗ ಈ ರೀತಿ ಗೊತ್ತಿರಬೇಕು. ಹಾಗಾದ್ರೆ ಪುಷ್ಕರ ಮೇಳ ಎನ್ನುವುದು ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಪುಷ್ಕರ ಮೇಳ ಪುಷ್ಕರ ಸರೋವರದಲ್ಲಿ ನಡೆಯುತ್ತದೆ. ಅದು ಎಲ್ಲದ? ಅಜ್ಮೀರ್. ಯಾವ ದೇವರಿಗಾಗಿ ನಡೆಯುತ್ತದೆ ಈ ಪುಷ್ಕರ ಎನ್ನುವುದು? ಫಸ್ಟ್ ಇಲ್ಲಿ ಇದು ಎದರ ಜಾತ್ರೆ ಅದ ಕೇಳ್ತಾರ. ಒಂಟೆಯ ಜಾತ್ರೆ ಆಗಿದೆ. ಹಾಗಾದ್ರೆ ಪುಷ್ಕರ ಮೇಳದಲ್ಲಿ ನಡೆಯುವಂತಹ ದೇವರ ಜಾತ್ರೆಯ ಹೆಸರು ಏನು? ಶಿವ, ರುದ್ರ, ವಿಷ್ಣು ಏನ್ರಿ, ಷಣ್ಮುಖ. ಇದ್ರಾಗ ಆನ್ಸರ್ ಮಾಡಿಸ ಅಂದ್ರೆ ಈ ಅಜ್ಮೀರದಲ್ಲಿ ನಡೆಯುವ ಪುಷ್ಕರ ಏನ್ರಿ, ಅಥವಾ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ರೀತಿ ಅದಲ್ಲ. ಯಾವ ದೇವರಿಗಾಗಿ ಪುಷ್ಕರದಲ್ಲಿ ಏನಂದ್ರೆ ಜಾತ್ರೆ ನಡೀತದ? ನೆಕ್ಸ್ಟ್, ಅರುಕು ಎನ್ನುವ ಕಣಿವೆ ಇದು ಎಲ್ಲದ ಅನ್ನೋದು ನಮಗೆ ಐಡಿಯಾ ಇರಬೇಕು. ಆಂಧ್ರ ಪ್ರದೇಶದೊಳಗೆ ಅದ ಅರುಕು ಕಣಿವೆ. ಹಾಗಾದ್ರೆ ಅರುಕು ಕಣಿವೆ ಎನ್ನುವುದು ಆಂಧ್ರ ಪ್ರದೇಶದಾಗ ಅಲ್ಲಿ ಇರುವ ನೃತ್ಯ ಯಾವುದು? ಧೀಮ್ಸಾ ಎನ್ನುವ ನೃತ್ಯವಿದೆ. ಇದು ನಮಗ ಬಹಳ ಕರೆಕ್ಟ್ ಗೊತ್ತಿರಬೇಕು, ಧೀಮ್ಸಾ. ಹಾಗಾದ್ರೆ ಗುಸ್ಸಾಡಿ ಎನ್ನುವ ನೃತ್ಯ ಎಲ್ಲಿ ಬರುತ್ತದೆ ಅಂತ ಕೇಳ್ತಾರ. ಆಂಧ್ರ ಪ್ರದೇಶದಾಗಿದೆ. ಇದು ತೆಲಂಗಾಣ ರಾಜ್ಯದಲ್ಲಿ ಇರುವಂತಹ ಜನಪದ ನೃತ್ಯವಾಗಿದೆ. ತೆಲಂಗಾಣದೊಳಗೆ ಬರ್ತದೆ ಸರ. ಗುಸ್ಸಾಡಿ ಎನ್ನುವ ನೃತ್ಯ ಇರುವುದು ತೆಲಂಗಾಣ ರಾಜ್ಯದಲ್ಲಿ. ಹಾಗಾದ್ರೆ ಸದೀರ ಇದು ಎಲ್ಲಿ ಬರ್ತದ ಅಂತ ಕೇಳ್ತಾರ. ಇದನ್ನು ಆಂಧ್ರ ಪ್ರದೇಶ. ಇದು ಏನದಂದ್ರ ಸದೀರ. ಇದಕ್ಕ ಏನಂದ್ರೆ ಭರತನಾಟ್ಯಮದ ಒಂದು ಭಾಗಗಳನ್ನಾಗಿ ಆಚರಿಸ್ತಾರೆ. ಇದಕ್ಕ ಸದೀರ ಅಂತ ಹೇಳಿ ಬರ್ತದ. ಅಂದ್ರ ಭರತನಾಟ್ಯಮದ ಭಾಗವಾಗಿದೆ ಅಂದ್ರೆ ತಮಿಳುನಾಡಿನಲ್ಲಿ. ಲಾಸ್ಟ್ ಅದ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಸರ್. ಕುರವಂಜಿ ನೃತ್ಯ ಅಂತ ಹೇಳಿ ಬರ್ತದೆ ಸರ. ಈ ಕುರವಂಜಿ ನೃತ್ಯ ಭಾರತದ ಯಾವ ರಾಜ್ಯದಲ್ಲಿ ಪ್ರಸಿದ್ಧಿಯಾಗಿದೆ? ತಮಿಳುನಾಡು. ವರವಂಜಿ ಬೇರೆ, ಕುರವಂಜಿ ಬೇರೆ. ನೆಕ್ಸ್ಟ್, ಕೆಳಗಿನ ಯಾವ ನೃತ್ಯದ ಪ್ರಕಾರ ಅರುಣಾಚಲ ಪ್ರದೇಶದ ರಾಜ್ಯದೊಂದಿಗೆ ಸಂಬಂಧಿಸಿದೆ? ಇದು ಪನ್ವಾರಿಯಾ ಎನ್ನುವ ನೃತ್ಯ ಎಲ್ಲಿ ಮಾಡ್ತಾರೆ ಅಂದ್ರೆ ಬಿಹಾರದಲ್ಲಿ ಮಾಡ್ತಾರೆ. ಬಹಳ ಫೇಮಸ್. ಬಿಹಾರದಲ್ಲಿ ಪನ್ವಾರಿಯಾ ಐತ್ರೆ. ಗಾರ್ಬಾ ನೃತ್ಯ ಎಲ್ಲದ ಅಂದ್ರೆ ಇದು ಗುಜರಾತ್ ರಾಜ್ಯದಲ್ಲಿ ಅದ. ಡೋಕ್ಲಾ ಫುಡ್, ಗಾರ್ಬಾ ನೃತ್ಯ. ಡೋಕ್ಲಾ ಅಂತೇಳಿ ಒಂದು ಫುಡ್ ಸಿಗ್ತದೆ ಅಲ್ಲಿ, ಬಹಳ ಫೇಮಸ್. ಇನ್ನ ಇರೋದೇ ಇಲ್ಲಿ ಏನಂದ್ರೆ ಇಲ್ಲಿ ಇರುವ ಈ ನೃತ್ಯದ ವಿಜುವಲೈಸ್ ನೋಡಿ ಸರ್. ಇದು ಎಲ್ಲಿ ಬರಬಹುದು ಅಂತ ಕೇಳ್ತಾರ. ದಮನ್ ಮತ್ತು ಬುಯ್ಯಾ ಅಂತ ಹೇಳದ. ಇದನ್ನು ದಮನ್ ಎನ್ನುವುದು ಸರ್ ಗುಜರಾತಿನೊಂದಿಗೆ ಗಡಿ ಹೊಂದ್ಯದ. ದೀವ್ ಮತ್ತು ದಮನ್ ಅಂತ ಹೇಳಿ ಬಾರ್ಡರ್ದಾಗ. ಅದಕ್ಕಾಗಿನೇ ಅಂದ ಗುಜರಾತ್. ನೆಕ್ಸ್ಟ್ ಬರೋದು ಬುಯ್ಯಾ ಎನ್ನುವುದು ಯಾವ ರಾಜ್ಯ ಅಂದ್ರೆ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶ ಭಾರತದಲ್ಲಿ 1972ಕ್ಕ ಕೇಂದ್ರಾಡಳಿತ ಪ್ರದೇಶ ಆಯಿತು. 1987 ಫೆಬ್ರವರಿ 20ಕ್ಕ ಭಾರತದ 24ನೇ ರಾಜ್ಯವಾಯಿತು. ಇದು ಡೇಟ್ ಕೇಳೋಣ ಸ್ಪಷ್ಟವಾಗಿ. ಮೊದಲ ಕೇಂದ್ರಾಡಳಿತ ರಾಜ್ಯ ಕೇಂದ್ರಾಡಳಿತ ಐತ್ರಿ, ಆಮೇಲೆ ರಾಜ್ಯ ಆಗ್ಯದ. ಅರುಣಾಚಲ ಪ್ರದೇಶದ ರಾಜಧಾನಿ ಯಾವುದು ಅಂದ್ರೆ ಈಟಾನಗರ್. ಭಾರತದಲ್ಲಿ ಅತ್ಯಂತ ಪೂರ್ವಕ್ಕೆ ಇರುವ ರಾಜ್ಯ ಅರುಣಾಚಲ ಪ್ರದೇಶ. ಇದರ ಹಳೆಯ ಹೆಸರು NEFA. NEFA ಅಂದ್ರೆ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ. ಈಶಾನ್ಯ ಗಡಿ ವಲಯದ ಏಜೆನ್ಸಿ ಅಂತ ಕರೀತಾರ. ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಅಂತ ಕರೀತಾರ. ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಗೆ ದಿಹಾಂಗ್ ಎಂದು ಕರೆಯುತ್ತಾರೆ. ಇದನ್ನು ಕ್ವಶನ್ ಕೇಳಿತ್ತು. ಹಾಗಾದ್ರೆ ತವಾಂಗ ಇದು ಒಂದು ಏನು ಅಂದ್ರ ಇಂಡಿಯನ್ ಲಾರ್ಜೆಸ್ಟ್ ಬೌದ್ಧಿಸ್ಟ್ ಮೊನಾಸ್ಟ್ರಿ. ಭಾರತದಲ್ಲಿ ಬೌದ್ಧ ಧರ್ಮದ ಅತ್ಯಂತ ದೊಡ್ಡದಾದಂತ ಮಠ ಬುದ್ಧಿಸ್ಟ್ ಮೊನಾಸ್ಟ್ರಿ ಅಂತ ಹೇಳ್ಬಾರ್ದು. ಹಾಗಾಗಿ ತವಾಂಗ ಅರುಣಾಚಲ ಪ್ರದೇಶದಲ್ಲಿರುವ ಭಾರತದಲ್ಲಿಯೇ ದೊಡ್ಡದಾದ ಬೌದ್ಧ ಧರ್ಮದ ಮಠವಾಗಿದೆ. ಇದು ಗೊತ್ತಿರಬೇಕು. ನೆಕ್ಸ್ಟ್, ಏನೋ ಒಂದು ಅರುಣಾಚಲ ಪ್ರದೇಶದೊಳಗ ವಿಶೇಷವಾಗಿ ಟುಲಿಪ್ ಅಂತ ಸಸ್ಯಗಳು ಬೆಳೀತಾರೆ. ಇದಕ್ಕೆ ಬಹಳಷ್ಟು ಹೆಸರುವಾಸಿದೆ. ಟುಲಿಪ್ ಎನ್ನುವ ಸಸ್ಯಗಳನ್ನು ಬೆಳೆಯಲಾಗುತ್ತದೆ. ಹೂವರೆ. ನೆಕ್ಸ್ಟ್, ಚಲೋ ವಾಂಚೋ ಪಾಸಿ ಕೊಂಗಿ. ಇದು ಚಲೋ ನೃತ್ಯ, ವಾಂಚೋ ನೃತ್ಯ.
ಹಾಗಾದ್ರೆ ಏನೋ ಒಂದು ಏನದಂದ್ರ ಪಾಸಿಕೊಂಡಿ. ವಾಂಚೋ ನೃತ್ಯ ಇದು ಏನದಂದ್ರ ವೀರ ನೃತ್ಯವಾಗಿದೆ. ಕೈಯಾಗ ನೋಡಿ ತಲ್ವಾರ್ ಅದಾವ. ವೀರ ನೃತ್ಯವಾಗಿದೆ. ಇವೆಲ್ಲ ಎಲ್ಲದಾವ ಅಂತ ಕೇಳ್ಯಾರ. ಅರುಣಾಚಲ ಪ್ರದೇಶದಲ್ಲಿನೇ ಬರ್ತಾವ. ಅರುಣಾಚಲ ಪ್ರದೇಶದಲ್ಲಿ ಬರ್ತಾವ. ಇಲ್ಲೊಂದು ಕಾನ್ಸೆಪ್ಟ್ ಏನದಂದ್ರ ಈ ರೀತಿ ಏನಂದ್ರ ಬೆಟ್ಟದ ಇಳಿಜಾರು. ಇದು ಹಿಂಗ ಬೆಟ್ಟ ಅದು. ಇದ್ರೊಳಗ ಬೆಟ್ಟದ ಇಳಿಜಾರಿನಲ್ಲಿ ಹಿಂಗ ಮಡಿಗಳನ್ನು ಮಾಡಿರ್ತಾರ, ಫೋಲ್ಡ್ಗಳು ಅಟೀಟೆ ಭೂಮಿ ಮಾಡಿರ್ತಾರ ಸರ್. ಇವತ್ತರದೊಳಗ ಭತ್ತದ ಗದ್ದಿ ಇರ್ತದ, ಭತ್ತದ ನಾಟಿ ಮಾಡ್ತಾರ. ಹಿಂಗ ಇರೋದ್ರಿಂದ ಇವಕ್ಕೆ ಏನಂತಾರಂದ್ರ ಸ್ನೇಕ್ ಲ್ಯಾಡರ್ ಪದ್ಧತಿ ಅಂತ ಹೇಳಿ ಕರೀತಾರೆ. ಸ್ನೇಕ್ ಲ್ಯಾಡರ್. ಸ್ನೇಕ್ ಲ್ಯಾಡರ್ ಎಂದರೆ ಏನಂದ್ರ ಹಾವು ಏಣಿ ಪದ್ಧತಿ. ಹಾವು ಏಣಿ ಕೃಷಿ ಪದ್ಧತಿ. ಈ ಹಾವು ಏಣಿ ಕೃಷಿ ಪದ್ಧತಿದೊಳಗೆ ಏನ್ ಬೆಳಿತಾರ ಅಂತ ಕೇಳಿದ್ರೆ ಭತ್ತ ಬೆಳಿತಾರ. ಇಲ್ಲಿ ಬೆಳೆಯುವ ಭತ್ತನೇ ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಇರ್ತದೆ, ಕರಿ ಅಕ್ಕಿ ಅಂತ, ಬ್ಲ್ಯಾಕ್ ರೈಸ್. ಹಾಗಾದರೆ ಸ್ನೇಕ್ ಲ್ಯಾಡರ್ ಭತ್ತದ ಗದ್ದೆಗಳು ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ? ಇದನ್ನ ನೀವು ಆನ್ಸರ್ ಮಾಡಿಸ. ನೆಕ್ಸ್ಟ್ ಇವತ್ತರ ನಂತರ ಮುಗಿಯಿತು. ಪಾಸಿ ಕಾಂಗಿ ಯಾವ ರಾಜ್ಯದ ಜನಪದ ನೃತ್ಯವಾಗಿದೆ? ಪಾಸಿ ಮತ್ತು ಕಾಂಗಿ ಅಂತ ಹೇಳಿ ಅರುಣಾಚಲ ಪ್ರದೇಶದ ನೃತ್ಯವಾಗಿದೆ. ಈ ಅರುಣಾಚಲ ಪ್ರದೇಶದಲ್ಲಿ ಒಂದು ವರ್ಡ್ ಕೇಳಿದ್ರು UPSC. ನಾಮ್ ಚೀಕ್ ನಾಮ್ ಪುಕ್ ಕಲ್ಲಿದ್ದಲು ಗಣಿ ಇದೆ. ಯಾವ್ದದರಿ? ನಾಮ್ ಚಿಕ್ ನಾಮ್ ಪುಕ್ ಕಲ್ಲಿದ್ದಲು ಗಣಿ ಇದೆ. ಕೋಲ್ ಮೈನ್. ಇದು ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಏನೋ ಒಂದು ಮತ್ತೆ ಏನದ ನೋಡ್ ಸರ್. ಈ ನಾಮ್ಚಿಕ್ ನಾಂಪು ಕಲ್ಲಿದ್ದಲು ಗಣಿ ಎಲ್ಲದ ಅಂದ್ರ ಇಲ್ಲಿ ಬ್ರಹ್ಮಪುತ್ರ ನದಿ ಹರಿದು ಬರ್ತದೆ ಇದೇ ರಾಜ್ಯದಾಗ. ಹಾಗಾದ್ರೆ ಬ್ರಹ್ಮಪುತ್ರ ನದಿಯ ಪ್ರದೇಶದೊಳಗೆ ಮುಂದೆ ಅಸ್ಸಾಂಕ್ಕೆ ಬರ್ತದೆ. ಅಂದ್ರೆ ಬ್ರಹ್ಮಪುತ್ರ ನದಿ ಕಣಿವೆ ಎನ್ನುವುದು ಎದಕ್ಕೆ ಫೇಮಸ್ ಅದ ಅಂದ್ರ ಅಸ್ಸಾಂದೊಳಗ ಕಚ್ಚಾ ತೈಲ ಸಿಗ್ತದೆ, ದಿಗ್ಬೋಯಿ ಅಂತ ಹೇಳಿ. ಅರುಣಾಚಲ ಪ್ರದೇಶದಲ್ಲಿ ಕಲ್ಲಿದ್ದಲು ಸಿಗ್ತದ, ಎರಡಾಯ್ತು. ಅದೇ ಅಸ್ಸಾಮದೊಳಗ ಚಹಾ ಬೆಳೀತಾರ, ಮೂರಾಯ್ತು. ಅದೇ ಅಸ್ಸಾಮದೊಳಗ ಸೆಣಬುನು ಬೆಳೀತಾರ, ನಾಲ್ಕಾಯ್ತು. ಇವಕ್ಕೆಲ್ಲಕ್ಕ ಈ ನದಿ ಜಲಾನಯನ ಹೆಚ್ಚು ಪ್ರಮುಖವಾಗಿ ಹೆಸರುವಾಸಿಯಾಗಿದೆ. ಭಾರತದಲ್ಲಿ ಹೆಚ್ಚಿಗೆ ಇರುವ ಕಲ್ಲಿದ್ದಲಿನ ಪ್ರಕಾರ ಗೊಂಡುವಾನ ಶಿಲಾಯುಗದಲ್ಲಿ ರಚನೆಗೊಂಡಂತಹ ಕಲ್ಲಿದ್ದಲು ಅದ. ಹಾಗಾದರೆ ಗೊಂಡುವಾನ ಶಿಲಾಯುಗದಲ್ಲಿ ರಚನೆಗೊಂಡಿರುವ ಕಲ್ಲಿದ್ದಲು ಹೈಯೆಸ್ಟ್ ಎಲ್ಲಿ ಬರ್ತದ ಅಂತ ಕೇಳ್ತಾರ? ಗೋದಾವರಿ ನದಿ ಜಲಾನಯನ ಪ್ರದೇಶ. ಗೋದಾವರಿ ನದಿ ಜಲಾನಯನ ಪ್ರದೇಶದೊಳಗೆ ಹೈಯೆಸ್ಟ್ ಬರ್ತದ. ಇದು ಕಾನ್ಸೆಪ್ಟ್ ಇರಬೇಕು. ಹೌದು, ನಮ್ಮ ಇಂಡಿಯಾದೊಳಗ ಥರ್ಮಲ್ ಪವರೇ ಟಾಪ್ ಅದ. ಈ ಥರ್ಮಲ್ ಪವರ್ ಪ್ರಾಜೆಕ್ಟ್ ಯಾವ ಯಾವ ಪ್ರಕಾರದ ಕಲ್ಲಿದ್ದಲು ಬಳಸ್ತಾರ ಅಂತ ಕೇಳ್ತಾರ? ಬೀಟಾಮಿನಾಸ್, ಸೆಕೆಂಡ್ ಕ್ವಾಲಿಟಿ ಇದೆ. ಹಾಗಾದ್ರೆ ಎ ಫಾರ್ ಎಂಥ್ರಸೈಟ್, ಬಿ ಫಾರ್ ಬಿಟಮಿನಸ್, ಎಲ್ ಅಂದ್ರ ಲಿಗ್ನೈಟ್, ಪಿ ಅಂದ್ರ ಪೀಟ. ಲಿಗ್ನೈಟ್ ಸಿಗೋದು ತಮಿಳುನಾಡಿನ ನೈವೇಲಿ. ಇದು ಆಕ್ಚುಲಿ ವರ್ಲ್ಡ್ದೊಳಗೆ ಹೆಚ್ಚಿಗೆ ಬಳಸ್ತಾರ, ನಮ್ಮಲ್ಲಿ ಇಲ್ಲ ಅಂತೇಳಿ ಇದು ಬಳಸ್ತೇವೆ ನಾವು. ಇಲ್ಲೆಲ್ಲ ರಾಯಚೂರು ಥರ್ಮಲ್ ಕಾದು ಏನದಾವಲ್ರಿ, ಎಲ್ಲ ಬರೋದು ಬಿಟಮಿನಸ್ಸೇ ಕಲ್ಲಿದ್ದಲು. ಕೆಳಗಿನ ಯಾವ ನೃತ್ಯವು ಅರುಣಾಚಲ ಪ್ರದೇಶದ ನೃತ್ಯದ ಪ್ರಕಾರವಾಗಿದೆ? ಇಲ್ಲೇ ವಾಡ ಓಸು ಇವಕ್ಕ ಏನೇನು ಕಾನ್ಸೆಪ್ಟ್ ಅದಾವ ಅನ್ನೋದಕ್ಕೆ ಬೇಕು. ಅಂದ್ರ ಲೇಜಿಮ್ ಇದು ಅಂತರೂ ಇಲ್ಲದ ನೋಡಿ. ಇದು ಯಾವ ಡಾನ್ಸ್ ಅದ ಅಂತ ಕೇಳ್ತಾರ. ಇದೂ ಇರೋದಂದ್ರೆ ಕೈಯ ತಲ್ವಾರ್ ಅದ. ಅಂದ್ರೆ ಇದಕ್ಕೂ ಏನನ್ಬೇಕು? ವೀರ ನೃತ್ಯವಾಗಿದೆ. ಲೇಜಿಮಾ ಮಹಾರಾಷ್ಟ್ರದೊಳಗೆ ಬಹಳ ಫೇಮಸ್. ಲೇಜಿಮ್ ಮಾಡೋದು ಒಬ್ರು ಹಂಗೆ ಅಲಿಗೆ ಬೆಳಿತಾರ, ಆದ್ರ ನಾದದ ಮ್ಯಾಗನೆ ಅವರು ತಮ್ಮ ಡೈರೆಕ್ಷನ್ಗಳು ಚೇಂಜ್ ಮಾಡ್ಕೋತಾರೆ. ತಂಡದ ನೃತ್ಯ ರೀ ಅದನ್ನು ಲೇಜಿಮ್ ಅನ್ನೋದು.
ಹಾಗಾದ್ರೆ ಪಾಪೀರ ಎನ್ನುವ ನೃತ್ಯದ ಪ್ರಕಾರ ಎಲ್ಲದ ಅಂದ್ರೆ ಮಧ್ಯಪ್ರದೇಶದ ರಾಜ್ಯದಲ್ಲಿ ಬರುತ್ತದೆ. ಇನ್ನ ಏನಂದ್ರೆ ಚೀರಾ ಎನ್ನುವ ನೃತ್ಯ ಎಲ್ಲಿ ಬರ್ತದೆ ಅಂದ್ರೆ ಮಿಜೋರಾಂ. ಇದು ಇರೋದು ಯಾವುದು ಅಂದ್ರೆ ಮಚ್ಚ. ಮಚ್ಚ ನೃತ್ಯ ಎಲ್ಲದ ಅಂದ್ರೆ ಅರುಣಾಚಲ ಪ್ರದೇಶ. ಇದು ಇರೋದು ಚೀರಾ. ಚೀರಾ ಎನ್ನುವ ನೃತ್ಯ ಎಲ್ಲದ ಅಂದ್ರೆ ಮಿಜೋರಾಂ. ಇಷ್ಟು ನಮಗೆ ಗೊತ್ತಿರಬೇಕು. ಪೋನುಂಗ ತಪು ಈ ಎರಡು, ಇದು ಪೋನುಂಗ ಡ್ಯಾನ್ಸ್, ಇದು ತಪ್ಪು. ಇದನ್ನು ವೀರ ನೃತ್ಯನೇ ಅದ ನೋಡಿ. ಹಾಗಾದ್ರೆ ಇವೆರಡು ಎಲ್ಲಿ ಬರ್ತಾವ ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಬರ್ತಾವ. ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ. ಛತ್ತೀಸ್ಗಢದಲ್ಲಿ ಒಂದು ಇಂದ್ರಾವತಿ ರಾಷ್ಟ್ರೀಯ ಅಭಯಾರಣ್ಯ ಅಂತ ಹೇಳಿದ. ಈ ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಎಲ್ಲದ ಅಂದ್ರ ಬಸ್ತಾರ ಪ್ರಸ್ಥಭೂಮಿಯಲ್ಲಿ ಬರುತ್ತದೆ. ಇದು UPSC ಕ್ವಶನ್. ಛತ್ತೀಸ್ಗಢ ಬಸ್ತಾರ ಪ್ರಸ್ಥಭೂಮಿಯಲ್ಲಿ ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಅದ. ನೆಕ್ಸ್ಟ್, ಆಜಿಲಾಮು ಜನಪದ ನೃತ್ಯ ಈ ರಾಜ್ಯಕ್ಕೆ ಸಂಬಂಧಿಸಿದೆ. ಕಿಲ್ಲದ ನೋಡಿ ಆಜಿಲಾಮು ಅಂತ ಹೇಳಿ. ಸೇಮ್ ಅರುಣಾಚಲ ಪ್ರದೇಶ ರಾಜ್ಯ. ಆಜಿಲಾಮು ಎನ್ನುವುದು ಅರುಣಾಚಲ ಪ್ರದೇಶ. ಹಿಂಗ ನಾವು ಒಂದೊಂದು ನೃತ್ಯದ ಪ್ರಕಾರಗಳನ್ನ ರಾಜ್ಯವಾರು ವಿಂಗಡಣೆ ಮಾಡಿ ನಮ್ಮದೇ ಆದಂತಂದು ಒಂದು ಯಾವ್ಯಾವ ಎಕ್ಸಾಮ್ ಕ್ವಶನ್ ಬಂದವಲ್ಲ ಅವನ್ನೆಲ್ಲ ಒಂದೇ ಕಡೆ ಕ್ರೋಢೀಕರಣ ಮಾಡಿಕೊಂಡು ಓದ್ಕೊಂಡೇವು ಅಂದ್ರೆ ಎಕ್ಸಾಮ್ ಮೂಮೆಂಟಕ್ಕ ರಿವಿಷನ್ ನೋಡುವತ್ತಿಗೆ ಬಹಳ ಈಜಿನೂ ಆಗ್ತದ. ಎಕ್ಸಾಮ್ದಾಗೂ ಜಲ್ದಿ ನೆನಪಿಗೆ ಬರ್ತಾವ ಸರ್. ಎಲ್ಲರಿಗೂ ಧನ್ಯವಾದಗಳು.